ಮೇಡಮ್, ಇವತ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ 2 ದಿನಗಳ ಕಾಲ ಎಡ್ಯೂವರ್ಸ್ ಎಜುಕೇಶನ್ ಎಕ್ಸ್ಪೋ ನಡೀತಾ ಇದೆ. ನೀವು ಕೂಡ ಪೇರೆಂಟ್ಸ್ ಮಕ್ಕಳ ಜೊತೆ ವಿಸಿಟ್ ಮಾಡಿದ್ದೀರಾ? ಲೆಕ್ಚರರ್, ಓಕೆ. ಯಾವ ರೀತಿಯಾಗಿ ಯೂಸ್ಫುಲ್ ಆಯ್ತು ನಿಮಗೆ? ಇಲ್ಲಿ ತುಂಬ ಅನುಕೂಲ ಆಯಿತು. ನನ್ನ ಮಗ ಈಗ 10th ಎಕ್ಸಾಮ್ ಬರ್ದಿರೋದ್ರಿಂದ PUCದೆಲ್ಲ ಇನ್ಫಾರ್ಮೇಷನ್ ತೊಗೊಂಡ್ವಿ. ಇವಳದು BSc ಫೈನಲ್ ಇಯರ್ ಇರೋದ್ರಿಂದ ಮುಂದೆ ವಾಟರ್ ನೆಕ್ಸ್ಟ್ ಅಂತ ಅದನ್ನು ತಿಳ್ಕೊಂಡ್ವಿ. ಹಾಗೆ ನಮ್ಮ MESದು ಒಂದು ಸ್ಟಾಲ್ ಇದೆ ಇಲ್ಲಿ. ಸೊ ಅದರಿಂದ ತುಂಬಾ ಉಪಯೋಗ ಆಗ್ತಾ ಇದೆ. ಸ್ಟಾಲ್ಸ್ ಎಲ್ಲ ವಿಸಿಟ್ ಮಾಡ್ಕೊಂಬಂದ್ರಿ, ಯಾವ ರೀತಿ ಯೂಸ್ಫುಲ್ ಆಯ್ತು ನಿಮಗೆ? ಜೊತೆಗೆ ಏನೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ? ತುಂಬ ವೆರೈಟಿ ಆಫ್ ಕಾಲೇಜಸ್ ಎಲ್ಲ ಬಂದಿದೆ ಇವಾಗ ಹೊಸದು. ಲೈಕ್ ಇವಾಗ ಒಂದು 2-3 ಸ್ಟಾಲ್ಸ್ ವಿಸಿಟ್ ಮಾಡಿದಾಗ ಒಂದು ಲಾಸ್ಟ್ ಇಯರ್ ಎಸ್ಟಾಬ್ಲಿಷ್ ಆಗಿದ್ದು ಒಂದಿತ್ತು. ಸೊ ನೋಡಿದಾಗ ಲೈಕ್ ಎಷ್ಟು ಆಪ್ಷನ್ಸ್ ಇದೆ, ಎಷ್ಟು ಲೈಕ್ ಕೋರ್ಸಸ್ ವೆರೈಟೀಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಒಂದು 2-3 ಸ್ಟಾಲ್ ವಿಸಿಟ್ ಮಾಡಿದೆ ನಾನು. ನನಗೆ ಹೆಲ್ಪ್ಫುಲ್ ಆಯಿತು, ನನಗೆ ಯಾವ ಕೋರ್ಸ್ ನೆಕ್ಸ್ಟ್ ಮಾಡಬೇಕು ಅಂತ. ಸೊ ಇದೆಲ್ಲ ಒಂದು ಒಳ್ಳೆ ಅವೇರ್ನೆಸ್ ಥರ ಅನಿಸುತ್ತೆ ನನಗೂ. ಸೊ ಫ್ರೀಕ್ವೆಂಟ್ ಈ ಥರ ಇದ್ದರೆ ನಮಗೆಲ್ಲ ಹೆಲ್ಪ್ ಆಗುತ್ತೆ. ಏನು ಕೋರ್ಸಸ್ ನೆಕ್ಸ್ಟ್ ಫ್ಯೂಚರ್ ಏನಿದೆ, ನೆಕ್ಸ್ಟ್ ನಮಗೆ ಜಾಬ್ ಆಪರ್ಚುನಿಟೀಸ್ ಏನಿದೆ ಎಲ್ಲ ಗೊತ್ತಾಗುತ್ತೆ. ಸೊ ಕ್ಲಾಸ್ಮೇಟ್ಸ್ ತುಂಬಾ ಜನ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಯಾರು ಕೂಡ ಮಾಹಿತಿ ಇರೋದಿಲ್ಲ ಅಂತವ್ರಿಗೆ ಏನು ಹೇಳ್ತೀರಾ? ನಾನು ಹೇಳೋದಂದರೆ ಲೈಕ್ ಕಮ್ಯುನಿಕೇಟ್ ಮಾಡಿ, ಒಬ್ರನ್ನೊಬ್ರು ಕೇಳಿ, ಅಥವಾ ನಾವೇ ಒಂದು ಇನಿಷಿಯೇಟಿವ್ ತೊಗೊಂಡು ಅವ್ರಿಗೆ ಹೇಳಬೇಕು ಅಟ್ ದ ಫಸ್ಟ್ ಪ್ಲೇಸ್. ಬಿಕಾಸ್ ನನಗೂ ಗೊತ್ತಿರಲಿಲ್ಲ, ನಮ್ಮ ಚಿಕ್ಕಮ್ಮ ಹೇಳಿದ್ರಿಂದ ನನಗೆ ಗೊತ್ತಾಯಿತು. ಸೊ ವರ್ಡ್ ಆಫ್ ಮೌತ್ ಎಲ್ಲ ಕಡೆ ಇರಬೇಕು ಅಂತ ನಾನು ಹೇಳೋದು. ಎಲ್ಲ ಸೋಷಿಯಲ್ ಮೀಡಿಯಾನೇ ಇರೋಕ್ಕಾಗಲ್ಲ. ನಿಧಿ ಎಲ್ಲಿಂದ ಬಂದಿರುವಂಥದ್ದು, ಜೊತೆಗೆ ಈ ಎಜುಕೇಷನ್ ಎಕ್ಸ್ಪೋಗೆ ಬಂದು ಯಾವ ರೀತಿ ನಿನಗೆ ಯೂಸ್ಫುಲ್ ಆಯ್ತು ಇದು? ತುಂಬ ಕಾಲೇಜಸ್ನ ನೋಡಿದೆ ನಾನು. MES PU ಕಾಲೇಜ್ನ ವಿಸಿಟ್ ಮಾಡಿದೆ. ಅಂದರೆ ಐಡಿಯಾ ಸಿಗುತ್ತೆ, ಕಾಮರ್ಸ್, ಸೈನ್ಸ್ ಅಥವಾ ಮತ್ತು ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ. ತುಂಬ ವೆರೈಟೀಸ್ ಆಫ್ ಕಾಲೇಜಸ್ ಇದೆಯಲ್ಲ, ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಈ ಥರ ಎಜುಕೇಷನ್. MES ಫಸ್ಟ್ ನಾನು ವಿಸಿಟ್ ಮಾಡಿದೆ, ಯಾಕಂದರೆ ನನಗೆ ಅದ್ರ ಬಗ್ಗೆ ಐಡಿಯಾ ಇತ್ತು. ಅಲ್ಲಿ ವಿಸಿಟ್ ಮಾಡಿದಾಗ ಅಂದರೆ ವೆರೈಟಿ ಆಫ್ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ, ಈ ಥರ ಹಿಂಗೆ ಹೋದರೆ ಈ ಫೀಲ್ಡಲ್ಲಿ ಹೋದರೆ ಈ ಥರ ಅಂತ. ಸೊ ಹೆಲ್ಪ್ಫುಲ್ ಆಗುತ್ತೆ ತುಂಬ ಎಜುಕೇಷನ್ ಎಕ್ಸ್ಪೋ. ನನ್ನ ಹೆಸರು ಸುಮೇಧ್ ಅಂತ. ಸುಮೇಧ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.